ಎಸ್ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಿದ್ದೀರಿ ಕೃಷಿ ಕೆಲಸವನ್ನು ಮಾಡ್ತಾ ಇರುವಂತಹ ರೈತರು. ಇದು ಭತ್ತದ ಬೆಳೆಯನ್ನು ಬೆಳಿಲಿಕ್ಕಿರುವಂತಹ ಫೀಲ್ಡು, ಅಂದರೆ ಭತ್ತದ ಗದ್ದೆಗಳು. ಮೊದಲೆಲ್ಲ ಎತ್ತನ್ನು ಅವಲಂಬಿಸಿ ಎತ್ತಿನ ಜೋಡಿನ ಮೂಲಕ ನೇಗಿಲನ್ನು ಬಳಸಿ ಉಳುಮೆಯನ್ನು ಹೂಡೋದನ್ನು ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಈ ತಾಂತ್ರಿಕತೆ, ಯಾಂತ್ರಿಕತೆ ಬಂದ ಮೇಲೆ ಸ್ವಲ್ಪ ಕೃಷಿಯಲ್ಲಿ ಪಲ್ಲಟಾಗಿದೆ. ಅಂದರೆ ಕೃಷಿ ಕೆಲಸದಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆದರೂ ಕೂಡ ಭೂಮಿಯನ್ನು ಹಸನು ಮಾಡೋದಕ್ಕೆ ಯಂತ್ರಗಳನ್ನು ಬಳಸ್ಬೋದು ಬಿಟ್ಟರೆ, ಆಮೂಲಾಗ್ರವಾಗಿ ಟೋಟಲ್ ಹಿಂದೆ ಏನು ಮಾಡ್ತಾ ಇದ್ರಲ್ಲ ಆ ವ್ಯವಸ್ಥೆಯನ್ನು, ಪಾರಂಪರಿಕ ಅಥವಾ ಸಾಂಪ್ರದಾಯಿಕ ಪದ್ಧತಿಯನ್ನು ಸಂಪೂರ್ಣ ನಿರಾಕರಿಸಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗಲೂ ಕೂಡ ಕೋಣಗಳನ್ನು ಕಟ್ಟಿ, ಹೋರಿಗಳನ್ನು ಕಟ್ಟಿ ಈ ಥರ ಗದ್ದೆಯನ್ನು ಹೂಡೋದನ್ನು, ಅಂದರೆ ಉಳುಮೆ ಮಾಡೋದನ್ನು ನಾವು ನೋಡ್ತೇವೆ. ಆದರೆ ಬದಲಾದ ದಿನಗಳಲ್ಲಿ ತಾಂತ್ರಿಕತೆಯ ಪ್ರಭಾವದಿಂದಾಗಿ ಕೃಷಿಕರಿಗೆ ಕೆಲಸ ಸ್ವಲ್ಪ ಸುಲಭ ಆಗಿದೆ. ಮತ್ತು ಪಶುಸಂಗೋಪನೆಯನ್ನು ಮಾಡೋದಕ್ಕೆ ಸ್ವಲ್ಪ ವೆಚ್ಚ ತಗಲ್ತಾ ಇರೋದರಿಂದ ಯಾಂತ್ರಿಕತೆಯಿಂದ ಕೃಷಿಯನ್ನು ಮಾಡೋದು ಸ್ವಲ್ಪ ವೆಚ್ಚದಲ್ಲಿ ಕಡಿತ ಮಾಡ್ಬೋದು. ಕೃಷಿಗೆ ತಗೊಳ್ಳುವಂತಹ ಬಂಡವಾಳದಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡ್ಬೋದು. ಮತ್ತು ಕೆಲಸ ಸುಲಭಕ್ಕೆ, ಸರಳಕ್ಕೆ ಮುಗಿಯುತ್ತೆ ಅನ್ನೋದು ಈ ರೈತರು ಕಂಡುಕೊಂಡಿರುವಂತಹ ಒಂದು ಸತ್ಯ. ಭಾರತದ ಕೃಷಿ ಹವಾಮಾನದ ಜೊತೆಗೆ ಮತ್ತು ಈ ಮಾನ್ಸೂನ್ ಅಂದರೆ ಮಳೆ ಜೊತೆಗಿನ ಜೂಜಾಟ ಅನ್ನುವಂಥದ್ದನ್ನು ಹೇಳ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಈ ವರ್ಷ ಸ್ವಲ್ಪ ಮುಂಗಾರು ಮಳೆ ಭಾಳ ಬೇಗ ಪ್ರಾರಂಭ ಆಯಿತು. ಅಂದರೆ ಜೂನ್ದಲ್ಲಿ ಪ್ರಾರಂಭವಾಗಬೇಕಾಗಿದ್ದಂಥ ಮಳೆ ಈ ಸಾರಿ ಮೇ ತಿಂಗಳಿನಲ್ಲೇ ಪ್ರಾರಂಭ ಆಗೋಯಿತು. ಹಾಗಾಗಿ ಕೃಷಿ ಕೆಲಸಕ್ಕೆ ಸ್ವಲ್ಪ ಅಡಚಣೆ ಆಯಿತು. ಅಂದರೆ ಈ ಕೃಷಿ ಭೂಮಿಯನ್ನು ಹದಗೊಳಿಸುವುದು, ಉಳುಮೆಗೆ ಸಿದ್ಧ ಮಾಡುವಂಥ ಕಾಯಕವನ್ನು ಮುಂಗಾರಿನ ಪ್ರಾರಂಭದಲ್ಲಿ ಮಾಡ್ತಾರೆ. ಆದರೆ ಮುಂಗಾರು ಮಳೆ ನಿರಂತರವಾಗಿ ಸುರಿಲಿಕ್ಕೆ ಶುರುವಾಗಿಬಿಟ್ರೆ ಕೃಷಿ ಕೆಲಸ, ಅಂದರೆ ಪ್ರಾರಂಭಿಕ ಮುಂಗಾರಿನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಸಾರಿ ಈ ನಾಟಿ ಕಾರ್ಯ ಸ್ವಲ್ಪ ವಿಳಂಬ ಆಗಿದೆ. ಅಂದರೆ ಪ್ರತಿ ವರ್ಷ ಜೂನ್ನಿಂದ ಕೃಷಿ ಕೆಲಸ ಮಾಡ್ತಾ ಇದ್ದಂಥವ್ರು ಈ ಸಾರಿ ಜುಲೈನಲ್ಲಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಈ ಮಳೆಯ ಕಾರಣಕ್ಕೆ ಸ್ವಲ್ಪ 15 ದಿವಸ, 1 ತಿಂಗಳು ಹೀಗೆ ಬದಲಾವಣೆಗಳನ್ನು ಮಾಡಿಕೊಂಡು, ಅಂದರೆ ಹವಾಮಾನಕ್ಕೆ, ವಾತಾವರಣಕ್ಕೆ ಪೂರಕವಾಗಿ ಕೃಷಿ ಕೆಲಸವನ್ನು ಮಾಡಿಕೊಳ್ಬೇಕಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಉಳುಮೆ ಮಾಡಿರುವಂಥ, ಅಂದರೆ ನಾಟಿ ಮಾಡಲಿಕ್ಕೆ ಸಿದ್ಧ ಮಾಡಿರುವಂತಹ ಗದ್ದೆ ಇದು. ಪೂರ್ವದಲ್ಲಿ, ಅಂದರೆ ಗದ್ದೆಯನ್ನು ಸಿದ್ಧ ಮಾಡಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಈ ಥರ ಹಸಿರು ಕಳೆಯಿಂದ ತುಂಬಿಕೊಂಡಿರುತ್ತೆ. ಆನಂತರ ಇದನ್ನು ಹಸನು ಮಾಡಿ ಇದಕ್ಕೆ ಹಾಳಿಗಳನ್ನು ಕಡಿದು ಗೊಬ್ಬರವನ್ನು ಹಾಕಿ ಯಂತ್ರದ ಮೂಲಕ ಅಥವಾ ಎತ್ತುಗಳ ಮೂಲಕ ಭೂಮಿಯನ್ನು ಈ ಥರ ಸಿದ್ಧಪಡಿಸಿದ ಮೇಲೆ ಇದು ಭತ್ತವನ್ನು ನೆಡಲಿಕ್ಕೆ ಸಿದ್ಧ ಆಗುತ್ತೆ.